ನಮಸ್ಕಾರ. ಎಐ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ 7 ಕೋಟೆ ಮೈಲಾರೇಶ್ವರನ ದರ್ಶನ ಮಾಡೋಣ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿಗೆ ಹತ್ತಿರವಾದ ಪುಣ್ಯಕ್ಷೇತ್ರ ಶ್ರೀ ಮಾಲತೇಶ ದೇವರು. ರಾಣೆಬೆನ್ನೂರು ನಗರದಿಂದ 10 ಕಿಲೋಮೀಟರ್ ಆಗುತ್ತದೆ. ಈ ಪುಣ್ಯಕ್ಷೇತ್ರ ಐತಿಹಾಸಿಕ ಕ್ಷೇತ್ರವಾಗಿದ್ದು, ಈ ಕ್ಷೇತ್ರಕ್ಕೆ ಎಲ್ಲ ಜನಾಂಗದವರು ನಡೆದುಕೊಳ್ಳುತ್ತಾರೆ. ನಮ್ಮ ಏನೇ ಬೇಡಿಕೆಗಳಿದ್ದರೂ ಈಡೇರುತ್ತದೆ ಎಂಬುದು ಇಲ್ಲಿನ ನಂಬಿಕೆಯಾಗಿದೆ. ಶ್ರೀಮಾನ್ಯ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುತ್ತಾರೆ. ಹಾಲುಮತ ಸಮುದಾಯದ ಆರಾಧ್ಯ ದೈವ ಹಿಂದೂ ಮುಸ್ಲಿಂ ಎನ್ನದೇ ಈ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಶ್ರೀ ಮಾಲತೇಶ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಶುಕ್ರವಾರದ ಹಿನ್ನೆಲೆಯಲ್ಲಿ ವಿಶೇಷ ಸಂಕಷ್ಟಹರಣ ಪೂಜೆ, ರುದ್ರಾಭಿಷೇಕ ನಡೆಸಲಾಯಿತು. ಗಂಗಮ್ಮನಿಗೆ ಪಾದಕ್ಕೆ ಸಮರ್ಪಿಸುತ್ತಾ ಶ್ರೀಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ದೇವರಗುಡ್ಡಕ್ಕೆ ಇದು 3ನೇ ಸಾರಿ ಆಗಮಿಸ್ತಾ ಇದ್ದಾರೆ. ಅವರು ಪ್ರತಿ ಸಾರಿ ಬಂದಾಗ ದೇವರಗುಡ್ಡ ಅಭಿವೃದ್ಧಿ ಆಗಿದೆ. ಇನ್ನು ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡಬೇಕಂತ ಹೇಳಿ ಅವರು ಶ್ರೀ ಮಾಲತೇಶ ಮತ್ತು ಗಂಗಮ್ಮನವರಿಗೆ ಸದಾ ಆಶೀರ್ವಾದ ಇರುತ್ತೆ. ಮತ್ತು ಶಿವನವರಂಥ ಬ್ಯಾಡಗಿ ಅವರ ಕ್ಷೇತ್ರದ ಅವರ ವತಿಯಿಂದ ನಮ್ಮ ದೇವರಗುಡ್ಡಕ್ಕೆ ಸಿದ್ದರಾಮಯ್ಯ ಆಗಮಿಸುತ್ತಿದ್ದಾರೆ. ಪುಣ್ಯಕ್ಷೇತ್ರಕ್ಕೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅಂತೇಳಿ ಸರ್ಕಲ್ನಲ್ಲಿ ಉದ್ಘಾಟನೆ ಇದೆ. ಅದರ ಪ್ರಯುಕ್ತವಾಗಿ ಸಿದ್ದರಾಮಯ್ಯವರು ದೇವರಗುಡ್ಡಕ್ಕೆ ಆಗಮಿಸ್ತಾರೆ. ಅವರಿಗೆ ಶುಭವಾಗಿದೆ. ಬರೋ ಉದ್ದೇಶ ಖುಷಿನೂ ಇದೆ. ಅವರ ಸಂಕಷ್ಟಗಳು ದೂರ ಆಗಲಿ, ಸರ್ಕಾರ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿ, ಜನರ ಅಭಿವೃದ್ಧಿಗೋಸ್ಕರ ಗಮನ ಇರುತ್ತೆ, ಸರ್ಕಾರ ಉಳಿಯುತ್ತೆ, ಸರ್ಕಾರ ಇನ್ನೂ ಅಭಿವೃದ್ಧಿ ಕಡೆ ಗಮನ ಕೊಡಿಸ್ತದೆ. ಶ್ರೀಮಾನ್ಯ ಸಿದ್ದರಾಮಯ್ಯ ಮತ್ತು ಶಿವಣ್ಣನವರಿಗೆ ದೇವರಗುಡ್ಡದಿಂದ ಮತ್ತು ಭಕ್ತಾದಿಗಳಿಂದ ಹಾಗೂ ಶ್ರೀ ಮಾಲತೇಶ ದೇವರಿಂದ ಆಶೀರ್ವಾದ ಸದಾ ಇರುತ್ತೆ. ಇಲ್ಲಿ ಶ್ರೀ ಸಿದ್ದರಾಮಯ್ಯನವರು ಬಂದ ಉದ್ದೇಶ ರಾಣಿ ಚೆನ್ನಮ್ಮನ ಬಲಗೈ ಬಂಟ, ಕಿತ್ತೂರಿನ ಹುಲಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಂಚಿನ ಮೂರ್ತಿ ಪ್ರತಿಷ್ಠಾಪನೆ ಅನಾವರಣ ಮಾಡಲು. ನಾಡದೊರೆ, ಭಾಗ್ಯಗಳ ಸರದಾರ, ನಾಡಪ್ರಭು ಶ್ರೀ ಸಿದ್ದರಾಮಯ್ಯನವರು ಇದನ್ನು ಅನಾವರಣಗೊಳಿಸಿದರು. अमृतत्वाय जीवते जाताञ्जनिश्चमाणाञ्च अमृते सत्ते प्रतिष्ठिताम् उत्तरमङ्गलमहानीराञ्जनदेवं दर्श
ಇದೇ ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಿರಿ ಎಐ ನ್ಯೂಸ್. ಧನ್ಯವಾದಗಳೊಂದಿಗೆ ರಕ್ಷಿತಾ.